ಎಲ್ಲರಿಗೂ ವಂದನೆಗಳು. ನಾನು ಸಂತೋಷ್ ಕುಮಾರ್ ಮುದ್ರಾಡಿ. ಗ್ರಹಣ ಹತ್ತಿರ ಬರುತ್ತಿದೆ. ಇದೇ ಭಾನುವಾರ ರಾತ್ರಿ 10 ಗಂಟೆಯಿಂದ ಸುಮಾರು 1.5 ಗಂಟೆಯ ತನಕ 3.5 ತಾಸುಗಳಷ್ಟು ದೀರ್ಘಾವಧಿಯ ಗ್ರಹಣ ದೇಶಾದ್ಯಂತ ಗೋಚರಿಸಲಿದೆ. ಈ ಕುರಿತಾಗಿ ಹಲವಾರು ಸಂಗತಿಗಳು ಈಗಾಗಲೇ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ಪುಗಳಲ್ಲಿ ಹರಿದಾಡುತ್ತಿದೆ. ಆದರೆ ಇದೇ ಗ್ರಹಣದ ಕುರಿತು ಈ ಹಿಂದೆ ಪ್ರವೀಣ್ ಕುಮಾರ್ ಮಾವಿನಕಾಡುರವರು ಬರೆದ ಒಂದು ಲೇಖನವನ್ನು ನಾನಿಲ್ಲಿ ಹಂಚಿಕೊಳ್ಳಲು ಬಯಸಿದ್ದೇನೆ. ಇದು ಮೌಢ್ಯ ಮತ್ತು ವಿಜ್ಞಾನಗಳ ಪರ್ಫೆಕ್ಟ್ ಸಂಗಮ. ತಂದೆ ತನ್ನ 3 ವರ್ಷದ ಮಗುವನ್ನು ಆಟವಾಡಿಸಲೆಂದು ಉದ್ಯಾನವನದ ಕಡೆ ಕರೆದುಕೊಂಡು ಹೋಗುತ್ತಿದ್ದ. ಅಲ್ಲೇ ಬೀದಿ ಬದಿಯಲ್ಲಿ ಬಿಸಾಡಲಾಗಿದ್ದ ಆಹಾರವನ್ನು ತಿನ್ನುತ್ತಿದ್ದ 3-4 ನಾಯಿಗಳ ಗುಂಪೊಂದನ್ನು ಕಂಡ ಆ ಮಗು, ಅಪ್ಪ, ನಾವು ಮನೆಯೊಳಗೆ ಊಟ ಮಾಡುತ್ತೇವೆ, ಆದರೆ ಈ ನಾಯಿಗಳು ಇಲ್ಲಿ ಏಕೆ ತಿನ್ನುತ್ತಿವೆ ಎಂದು ಮುಗ್ಧವಾಗಿ ಪ್ರಶ್ನಿಸಿತು. ಆದಾಗ ತಾನೇ ಜಗತ್ತನ್ನು ಕುತೂಹಲದ ಕಣ್ಣುಗಳಿಂದ ನೋಡತೊಡಗಿದ್ದ ಆ ಮಗುವಿನ ಮುಗ್ಧ ಪ್ರಶ್ನೆಗೆ ತಂದೆಯಾದವನು ಏನೆಂದು ಉತ್ತರಿಸಿಯಾನು? ಬಹುಶಃ ಮಾನವ ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸಗಳನ್ನು ಬಿಡಿಸಿ ಹೇಳಬಹುದು. ಅಥವಾ ಮಂಗನಿಂದ ಮಾನವನಾದ ನಂತರ ಹಂತ ಹಂತವಾಗಿ ಅಳವಡಿಸಿಕೊಳ್ಳುತ್ತಾ ಬಂದಿರುವ ಶಿಸ್ತು, ಆರೋಗ್ಯ ಪ್ರಜ್ಞೆ ಹಾಗೂ ಅದರ ಹಿಂದಿನ ವೈಜ್ಞಾನಿಕತೆ ಮುಂತಾದವುಗಳ ಬಗ್ಗೆ ಆ ಮಗುವಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡಬಹುದು. ಆದರೆ ಅದೇ ತಂದೆ ಒಬ್ಬ ವೈಜ್ಞಾನಿಕ ಮನೋಭಾವದವನಾಗಿದ್ದರೆ, ವಿಚಾರವಾದಿ ಹಾಗೂ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಯ ಪದಾಧಿಕಾರಿಯಾಗಿದ್ದರೆ, ಬಹುಶಃ ಇದೇ ವಿಷಯವನ್ನು ಆ ತಂದೆ ಹೇಳಿದ್ದಕ್ಕಿಂತಲೂ ಇನ್ನಷ್ಟು ಪರಿಣಾಮಕಾರಿಯಾಗಿ ಆ ಮಗುವಿಗೆ ಹೇಳುತ್ತಿದ್ದರು ಎನ್ನುವುದು ನಿಮ್ಮ ಅನಿಸಿಕೆಯಾಗಿರಬಹುದು ಅಲ್ಲವೇ? ಆದರೆ ನನ್ನ ಅನುಭವದ ಪ್ರಕಾರ ಅವರು ಹಸಿವಾದಾಗ ಎಲ್ಲಿ ಊಟ ಮಾಡಿದರೂ ಹೊಟ್ಟೆ ತುಂಬುತ್ತದೆ. ಮನೆ ಎನ್ನುವುದು ಗಾಳಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಮಾಡಿಕೊಂಡ ವ್ಯವಸ್ಥೆಯಷ್ಟೇ. ಹಿಂದಿನಿಂದಲೂ ಹೊರಗೆ ಅನೈರ್ಮಲ್ಯ ಪರಿಸರದಲ್ಲಿ ಊಟ ಮಾಡುತ್ತಿರುವವರೂ ಕೂಡ ಆರೋಗ್ಯವಾಗಿದ್ದಾರೆ. ಬೀದಿಯಲ್ಲಿ ಊಟ ಮಾಡಬಾರದು ಎನ್ನುವುದೆಲ್ಲ ಮೂಢನಂಬಿಕೆ. ಜನರಲ್ಲಿ ಅಂತಹ ಮೂಢನಂಬಿಕೆಗಳನ್ನು ಹರಡುತ್ತಾ ದುರ್ಬಲ ಮನಸ್ಸಿನ ಮೇಲೆ ಭಯೋತ್ಪಾದನೆ ಮಾಡುವ ಮನುಷ್ಯರಿಂದ ನಾವು ದೂರ ಇರಬೇಕು. ಬೀದಿಯಲ್ಲಿ ತಿನ್ನುವುದು ಅನೈರ್ಮಲ್ಯವೂ ಅಲ್ಲ, ಅಸಹ್ಯಕರವೂ ಅಲ್ಲ ಎನ್ನುವ ಸಂದೇಶ ಸಾರಲು ನಾವೆಲ್ಲರೂ ಮುಂದಿನ ವಾರ ಇದೇ ಜಾಗದಲ್ಲಿ ಸೇರಿ ಊಟ ಮಾಡೋಣ ಎಂದೂ ಹೇಳಬಹುದು. ಒಬ್ಬ ವಿಜ್ಞಾನ ಸಂಸ್ಥೆಯ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹಿರಿಯ ವಿಚಾರವಾದಿ ಹೀಗೆಲ್ಲ ಹೇಳಲು ಸಾಧ್ಯವೇ ಎನ್ನುವುದು ನಿಮ್ಮ ಪ್ರಶ್ನೆಯಾದರೆ ಇಲ್ಲಿ ಕೇಳಿ. ಸ್ಮಶಾನದಲ್ಲೇ ಕೆಲಸ ಮಾಡುವವರು ಅನಿವಾರ್ಯವಾಗಿ ಅಲ್ಲಿ ಊಟ ಮಾಡುವುದನ್ನು ಹಾಗೂ ಮೃತಪಟ್ಟ ತನ್ನವರೊಂದಿಗೆ ಕೊನೆಯ ಬಾರಿ ಒಮ್ಮೆ ಆಹಾರ ಸೇವಿಸಲೇಬೇಕೆನ್ನುವ ಕೆಲವರ ಭಾವನಾತ್ಮಕ ನಂಬಿಕೆಗಳ ಹೊರತಾಗಿ ಇತ್ತೀಚಿನ ಕೆಲ ವರ್ಷಗಳಿಂದ ಕರ್ನಾಟಕ ರಾಜ್ಯದ ಕೆಲವು ಪ್ರಸಿದ್ಧ ವಿಚಾರವಾದಿಗಳು ವೈಚಾರಿಕತೆಯ ಹೆಸರಿನಲ್ಲಿ ಸ್ಮಶಾನದಲ್ಲಿ ಊಟ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಮತ್ತು ವರ್ಷದಿಂದ ವರ್ಷಕ್ಕೆ ಉರಿಯುತ್ತಿರುವ ಚಿತೆಯ ಎದುರು ಭೂರಿ ಭೋಜನ ಸವಿಯುವ ಆ ಕಾರ್ಯಕ್ರಮ ಜನಪ್ರಿಯವಾಗುತ್ತಿರುವುದು ತಮಗೂ ತಿಳಿದಿರಬಹುದು. ನಮ್ಮ ಮನೆಯೊಳಗೆ ಅಥವಾ ಹೋಟೆಲ್, ದೇವಾಲಯಗಳ ಅನ್ನಛತ್ರ ಮುಂತಾದ ನಾವು ಊಟ ಮಾಡಲೆಂದೇ ನಿರ್ಮಿಸಿಕೊಂಡ ಸ್ಥಳಗಳಿಗಿಂತ ಅನ್ಯರ ಆಕ್ರಂದನಗಳ ನಡುವೆ ಉರಿಯುತ್ತಿರುವ ಚಿತೆಯೆದುರು ಸ್ಮಶಾನದಲ್ಲಿ ಊಟ ಮಾಡುವುದರಿಂದ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ವೈಜ್ಞಾನಿಕವಾಗಿ ಹೆಚ್ಚು ಲಾಭದಾಯಕ ಹೇಗೆ ಎನ್ನುವುದು ನನ್ನಂತಹ ಅನೇಕರ ಪ್ರಶ್ನೆಯಾಗಿತ್ತು. ಆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳುವ ಮನಸ್ಸಾಯಿತು. ಅದೇ ಕಾರಣಕ್ಕಾಗಿ ಉರಿದು ಬೂದಿಯಾಗುತ್ತಿರುವ ಶವವನ್ನು ಕಂಡು ಆಕ್ರಂದಿಸುತ್ತಿರುವ ಕುಟುಂಬಸ್ಥರೆದುರೇ ಭೂರಿ ಭೋಜನ ಸವಿಯುತ್ತಾ ವೈಚಾರಿಕತೆ ಹರಡಲು ಹೋಗಿದ್ದ ವಿಜ್ಞಾನ, ವೈಜ್ಞಾನಿಕ ಮನೋಧರ್ಮ, ಔಪಚಾರಿಕ, ಅನೌಪಚಾರಿಕ ವಿಜ್ಞಾನ ಶಿಕ್ಷಣ ಇವುಗಳನ್ನು ಜನರಲ್ಲಿ ಅಭಿವೃದ್ಧಿಪಡಿಸುವುದನ್ನೇ ಧ್ಯೇಯವಾಗಿ ಇರಿಸಿಕೊಂಡ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಉಪಾಧ್ಯಕ್ಷರ ನಡೆಯ ಹಿಂದಿನ ವೈಜ್ಞಾನಿಕತೆಯ ಕುರಿತು ಅಧಿಕೃತವಾಗಿ ಉತ್ತರಿಸುವಂತೆ ವರ್ಷದ ಹಿಂದೊಮ್ಮೆ ಆ ಸಂಸ್ಥೆಯ ಅಧ್ಯಕ್ಷರಲ್ಲಿ ವಿನಂತಿಸಿಕೊಂಡಿದ್ದೆ. ಸರ್ಕಾರದಿಂದ ಅನುವಾದವನ್ನೂ
ಪಡೆಯುವ ಅದರ ಗೌರವ ಕಾರ್ಯದರ್ಶಿಗಳು ನನ್ನ ಅನುಮಾನಗಳಿಗೆ ಪರಿಷತ್ತಿನ ಉಪಾಧ್ಯಕ್ಷರಿಂದಲೇ ಉತ್ತರ ಕೊಡಿಸುವುದಾಗಿಯೂ ತಿಳಿಸಿದ್ದರು. ಆದರೆ ಅವರಿಂದ ಬಂದ ಅಧಿಕೃತ ಉತ್ತರ ಏನೆನ್ನುವುದನ್ನು ನೀವೇ ಓದಿ. ಮಾನ್ಯರೇ, ಸ್ಮಶಾನ ಎನ್ನುವುದು ಪ್ರಕೃತಿಯಷ್ಟೇ. ಹಸಿವಾದಾಗ ಎಲ್ಲಿ ಊಟ ಮಾಡಿದರೂ ಹೊಟ್ಟೆ ತುಂಬುತ್ತದೆ. ಮನೆ, ಛತ್ರ, ಗಾಳಿ, ಬಿಸಿಲಿನಿಂದ ರಕ್ಷಣೆ ಮಾಡಲು ಮಾಡಿಕೊಂಡ ತಾಣಗಳು. ಹಿಂದಿನಿಂದಲೂ ಇಂದಿನವರೆಗೂ ಸ್ಮಶಾನದಲ್ಲಿ ಊಟ ಮಾಡುತ್ತಲೇ ಇದ್ದಾರೆ. ಅವರೂ ಆರೋಗ್ಯವಾಗಿದ್ದಾರೆ ಕೂಡ. ಸ್ಮಶಾನದಲ್ಲಿ ಊಟ ಮಾಡಬಾರದು, ಅಲ್ಲಿ ದೆವ್ವಗಳಿವೆ ಎಂಬ ಮೂಢನಂಬಿಕೆ ಇತ್ತು. ಜನರಲ್ಲಿನ ಮೂಢನಂಬಿಕೆ ದೂರವಾಗಲಿ. ಕಾಣದೆ ದೆವ್ವಗಳ ಈ ಭೂಮಿಯ ಮೇಲೆ ಇಲ್ಲ. ದೆವ್ವಗಳಿವೆ ಎಂದು ದುರ್ಬಲ ಮನಸ್ಸಿನ ಮೇಲೆ ಭಯೋತ್ಪಾದನೆ ಮಾಡುವ ಮನುಷ್ಯ ದೆವ್ವಗಳಿಂದ ದೂರವಿರಬೇಕಷ್ಟೇ. ಈ ಉತ್ತರ ಬಹುತೇಕ ಮೇಲೆ ಉದಾಹರಿಸಲ್ಪಟ್ಟ ನಾಯಿಗಳು ಕಸದ ತೊಟ್ಟಿಯಲ್ಲಿ ತಿನ್ನುವುದನ್ನು ವೈಜ್ಞಾನಿಕವಾಗಿ ಸಮರ್ಥಿಸಿಕೊಂಡ ತಂದೆಯ ಮಾತುಗಳನ್ನೇ ಹೋಲುವುದಿಲ್ಲವೇ? ಅವರ ನಡೆಯು ಸ್ಮಶಾನದಲ್ಲಿ ದೆವ್ವಗಳಿವೆ ಎನ್ನುವ ಮೌಢ್ಯವನ್ನು ತೊಲಗಿಸುವ ಬದಲು ಸ್ಮಶಾನವು ಊಟ ಮಾಡಲು ಪ್ರಶಸ್ತವಾದ ಸ್ಥಳ ಎಂದು ನಿರೂಪಿಸಲು ಪ್ರಯತ್ನಿಸಿದಂತಿಲ್ಲವೇ? ಹಾಗಾದರೆ ಮೃತದೇಹಗಳ ಅಂತಿಮ ಸಂಸ್ಕಾರದ ಸ್ಥಳದಲ್ಲಿ ಸಾಮೂಹಿಕ ಆಹಾರ ಸೇವನೆ ಸಂಪೂರ್ಣ ಆರೋಗ್ಯಕರ ಎಂದು ವೈಜ್ಞಾನಿಕವಾಗಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಸಾಬೀತುಪಡಿಸಬಹುದಲ್ಲವೇ? ತಮ್ಮವರನ್ನು ಕಳೆದುಕೊಂಡು ಆಕ್ರಂದಿಸುತ್ತಿರುವವರ ಕುಟುಂಬದವರ ಮುಂದೆ ಹೋಗಿ ಭೋಜನ ಸವಿಯುವುದು ಮಾನಸಿಕವಾಗಿ ಆರೋಗ್ಯಕರ ಎಂದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ನಿರೂಪಿಸಬಲ್ಲದೆ, ಸ್ಮಶಾನದಲ್ಲಿ ಊಟ ಮಾಡಿದವರು ಆರೋಗ್ಯವಾಗಿಯೇ ಇದ್ದಾರೆ ಎನ್ನುವ ಅದರ ಉಪಾಧ್ಯಕ್ಷರ ಸಮರ್ಥನೆಯನ್ನೇ ನಂಬುವುದಾದರೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಬಳಿ ಆ ಬಗ್ಗೆ ವೈಜ್ಞಾನಿಕ ಅಧ್ಯಯನ ನಡೆಸಿ ಸಾಬೀತುಪಡಿಸಲಾದ ವರದಿಗಳಿವೆಯೇ? ದೆವ್ವಗಳಿಲ್ಲ ಎನ್ನುವುದನ್ನು ಸಾಬೀತುಪಡಿಸುವುದನ್ನು ವೈಚಾರಿಕತೆ ಎಂದೇ ಒಪ್ಪಿಕೊಳ್ಳಬಹುದಾದರೂ ಅನಾರೋಗ್ಯಕರ ಸ್ಥಳಗಳಲ್ಲಿ ಆಹಾರ ಸೇವಿಸುವುದನ್ನು ವೈಜ್ಞಾನಿಕತೆ ಎಂದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಹೇಗೆ ಸಮರ್ಥಿಸಿಕೊಳ್ಳುತ್ತದೆ? ಮತ್ತೊಮ್ಮೆ ಸ್ಮಶಾನದಲ್ಲಿ ಊಟ ಮಾಡಿದವರು ಆರೋಗ್ಯವಾಗಿಯೇ ಇದ್ದಾರೆ ಎನ್ನುವ ಅದರ ಉಪಾಧ್ಯಕ್ಷರ ಸಮರ್ಥನೆಯಂತೆಯೇ ಹೇಳುವುದಾದರೆ, ಮದ್ಯಪಾನ ಮಾಡಿಯೂ ಆರೋಗ್ಯಕರವಾಗಿರುವ ಕೋಟ್ಯಂತರ ಜನ ನಮ್ಮ ನಡುವಿದ್ದಾರೆ. ಹಾಗಾದರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಎಂದು ಪ್ರಚಾರ ಮಾಡುವುದು ದುರ್ಬಲ ಮನಸ್ಸುಗಳ ಮೇಲೆ ಮಾಡುವ ಭಯೋತ್ಪಾದನೆಯೇ? ಇಲ್ಲ. ಮದ್ಯಪಾನ ಮಾಡುವುದರಿಂದ ಮನುಷ್ಯನ ಮೆದುಳಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ, ಕರುಳಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ, ಯಾವ ಮದ್ಯದಲ್ಲಿ ಯಾವ ಪದಾರ್ಥಗಳು ಎಷ್ಟೆಷ್ಟು ಪ್ರಮಾಣದಲ್ಲಿವೆ ಎನ್ನುವ ವೈಜ್ಞಾನಿಕ ಅಧ್ಯಯನಗಳು ನಡೆದಿವೆ. ಹಾಗಾಗಿಯೇ ಒಂದಷ್ಟು ಜನ ಮದ್ಯಪಾನ ಮಾಡಿಯೂ ಆರೋಗ್ಯವಾಗಿಯೇ ಇದ್ದಾರೆಂದ ಮಾತ್ರಕ್ಕೆ ಅದು ಅನಾರೋಗ್ಯಕರವಲ್ಲ ಎನ್ನುವುದು ವಿಜ್ಞಾನ ಒಪ್ಪುವುದಿಲ್ಲ. ಹಾಗಾದರೆ ತಮ್ಮವರ ಕಳೇಬರದೆದುರು ಆಕ್ರಂದಿಸುತ್ತಿರುವವರ ಎದುರು ಸ್ಮಶಾನದಲ್ಲಿ ಸಾಮೂಹಿಕ ಭೋಜನ ಮಾಡುವುದರಿಂದ ಮನುಷ್ಯನ ಮೆದುಳಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತದೆ? ನಿರಂತರವಾಗಿ ಮೃತದೇಹಗಳ ಅಂತಿಮ ಸಂಸ್ಕಾರ ನೆರವೇರುವ ಆ ವಾತಾವರಣದಲ್ಲಿ ಯಾವ ಅಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿವೆ ಎನ್ನುವ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ನಡೆಸಲಾಗಿದೆಯೇ? ಆ ಅಧ್ಯಯನಗಳ ಮೂಲಕ ಊಟ ಮಾಡಲು ಸ್ಮಶಾನದ ಜಾಗ ಯೋಗ್ಯವಾದದ್ದು ಎನ್ನುವ ಅಂಶವನ್ನು ವೈಜ್ಞಾನಿಕವಾಗಿ ದೃಢೀಕರಿಸಿಕೊಳ್ಳಲಾಗಿದೆಯೇ? ಒಂದು ವೇಳೆ ಹಾಗೆ ದೃಢೀಕರಿಸಲ್ಪಟ್ಟಿದ್ದರೆ ಅದರ ಒಂದು ಪ್ರತಿ ಸಾರ್ವಜನಿಕರಿಗೂ ದೊರೆಯಬೇಕು. ಒಂದು ವೇಳೆ ಅಂತಹ ಅಧ್ಯಯನಗಳೇ ನಡೆದಿಲ್ಲವಾದರೆ ಸ್ಮಶಾನದಂತಹ ಅನಾರೋಗ್ಯಕರ ವಾತಾವರಣದಲ್ಲಿ ಭೋಜನ ಮಾಡುವುದನ್ನು ಸರಿ ಎಂದು ವೈಜ್ಞಾನಿಕವಾಗಿ ಸಾಬೀತುಪಡಿಸಬೇಕಾದವರಾರು? ಹಿಂದಿನಿಂದಲೂ ಸ್ಮಶಾನದಲ್ಲಿ ತಿನ್ನುವುದು ಒಳ್ಳೆಯದಲ್ಲ ಎಂದುಕೊಂಡು ಬಂದಿರುವ ಜನಸಾಮಾನ್ಯರೋ ಅಥವಾ ಸ್ಮಶಾನದಲ್ಲಿ ತಿನ್ನುವುದು ಆರೋಗ್ಯಕರ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿರುವ ವಿಚಾರವಾದಿ ವಿಜ್ಞಾನಿಗಳು? ಜನಸಾಮಾನ್ಯರ ಈ ಅನುಮಾನಗಳಿಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮಹಾಪೋಷಕರಾಗಿರುವ ಭಾರತ ರತ್ನ ಪ್ರೊಫೆಸರ್ CN ರಾವ್ ಅವರು ಉತ್ತರಿಸುವುದೇ ಆದರೆ ಏನೆಂದು ಉತ್ತರಿಸಬಹುದೆನ್ನುವ ಕುತೂಹಲ ನನಗೀಗಲೂ ಇದೆ. ಅತ್ಯಂತ ಉತ್ತಮವಾದಂತಹ ಈ ಮಾತುಗಳನ್ನು, ಈ ಲೇಖನಗಳನ್ನು ಎಲ್ಲರೂ ಕೇಳಿಸಿಕೊಳ್ಳಬೇಕು.